ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೂ. ಮತ್ತು ಸ್ನೇಹಿತರೆ, ಈ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ಈ ಸ್ಥಳ ಇರೋದು ಬಂದು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಪಕ್ಕದಲ್ಲಿರತಕ್ಕಂತಹ ಆರೋಳ್ಯ ಅನ್ನತಕ್ಕಂಥ ಒಂದು ಗ್ರಾಮ ಇದೆ. ಮತ್ತು ಈ ಆರೋಳ್ಯಗೂ ಮತ್ತು ಪಾಂಡವಪುರಕ್ಕೂ ಹೋಗೋಂಥ ವಿಶ್ವೇಶ್ವರಯ್ಯ ನಾಲೆ ಏನಿದೆ, ವಿಶ್ವೇಶ್ವರಯ್ಯ ಚಾನಲ್ಲು, ಅದರ ಕೆಳಗಡೆ ಈ ಸಮಾಧಿಗಳನ್ನ ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದಾರೆ. ಇವರು ಹೈದರಾಲಿಗೆ ಜೊತೆ ಸೇರಿ ಬ್ರಿಟಿಷರ ಜೊತೆ ಯುದ್ಧ ಮಾಡತಕ್ಕಂಥ ಸಮಯದಲ್ಲಿ ಮರಣ ಹೊಂದವರ ಸಮಾಧಿಗಳಿವೆ. ಬನ್ನಿ ಅದರ ಹತ್ರ ಹೋಗಿ ಅದನ್ನು ನೋಡೋಣ. ಮತ್ತು ಅಲ್ಲಿ ಒಂದಷ್ಟು ಮಾನ್ಯುಮೆಂಟ್ಗಳಿವೆ, ಯಾರ್ಯಾರು ಯಾವ ರೀತಿ ಸತ್ತರು ಅಂತ ಒಂದಷ್ಟು ಸ್ವಲ್ಪ ದುರಸ್ತಿಗಳನ್ನೂ ಕೂಡ ಹೊಂದಿವೆ. ಅಲ್ಲಿ ಬರೆದಿರೋಕ್ಕಂಥದ್ದನ್ನು ಆದಷ್ಟು ಓದೋದಕ್ಕೋಸ್ಕರ ಪ್ರಯತ್ನಿಸ್ತೀನಿ, ಬನ್ನಿ. ನಿಮಗೆಲ್ಲ ತಿಳಿದಿರೋ ರೀತಿ 1767ರಲ್ಲಿ ನಡೆದಕ್ಕಂತಹ ಮೊದಲ ಆಂಗ್ಲೋ ಮೈಸೂರು ಯುದ್ಧ, ಇದರಲ್ಲಿ ಹೈದರಾಲಿ ಬ್ರಿಟಿಷರನ್ನ ಸೋಲಿಸಿರ್ತಾನೆ. ಇದಾದ ನಂತರ ಮುಂದೆ ಆಗಕ್ಕಂತಕ್ಕಂತಹ ಯಾವುದೇ ಯುದ್ಧ ಇದ್ದರೂ ಅದನ್ನ ಗೆಲ್ಲಬೇಕನ್ನೋ ಕಾರಣದಿಂದ ಹೈದರಾಲಿ ಒಂದು ಸಂಚಿನ ಹುಡ್ತಾನೆ. ಆ ಸಂಚು ಏನಪ್ಪ ಅಂದರೆ, ಆ ಫ್ರೆಂಚರು ಅಂದರೆ ಬ್ರಿಟಿಷರಿಂದ ಸೋತಕ್ಕಂಥ ಫ್ರೆಂಚ್ ಇರ್ತಾರೋ ಅವ್ರ ಜೊತೆ ಒಪ್ಪಂದನ ಮಾಡಿಕೊಂಡು ಇವರು ಒಂದಾಗಿ ಮುಂದೆ ಬರೋಕ್ಕಂಥ ಬ್ರಿಟಿಷರನ್ನ ಸೋಲಿಸೋದಕ್ಕೋಸ್ಕರ ಒಂದು ಪ್ಲ್ಯಾನ್ನ ಮಾಡಿರ್ತಾರೆ. ಆದರೆ ಆ ಫ್ರೆಂಚ್ ಸೈನ್ಯ ಏನಿದೆಯೋ ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ಸೂಕ್ತವಾದಕ್ಕಂಥ ಪ್ಲೇಸ್ ಬೇಕಾಗಿರ್ತದೆ. ಆ ಕಾರಣದಿಂದ ಅವನು ಆ ಫ್ರೆಂಚ್ ಸೈನ್ಯ ಏನಿದೆಯೋ ಅದನ್ನು ಇಲ್ಲೇ ನಮ್ಮ ಪಾಂಡವಪುರದ ಸಮೀಪದಲ್ಲಿರತಕ್ಕಂಥ ಕುಂತಿ ಬೆಟ್ಟದ ಬಳಿ ಲೋಕಪವನ್ ನದಿಯಿಂದ ತುಂಬಿಕೊಳ್ಳತಕ್ಕಂತಹ ಕೆರೆ ಕೋಡಿ ಅಂತ ನಾವೇನು ಕರಿತೀವೋ ಆ ಕೆರೆ ಸಮೀಪದಲ್ಲಿ ಅವರ ಕುದುರೆ ಆಗ್ಬೋದು, ಅವರ ಸೈನ್ಯ ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆಯ ಸೂಕ್ತವಾದ ಸ್ಥಳನ ಹುಡುಕಿ ಇಲ್ಲಿ ಬಂದಿರ್ತಾರೆ. ಇವರು ಬಂದಾಗ ಇವರ ಸೌಕರ್ಯ ಎಲ್ಲನೂ ಇಲ್ಲೇ ಸಮೀಪದಲ್ಲಿರತಕ್ಕಂತಹ ಬೆಳ್ಳಾಳೆ ಮತ್ತು ಮಾಣಿಕ್ನಹಳ್ಳಿ ಅಂತ 2 ಗ್ರಾಮ ಬರ್ತವೆ. ಆ ಗ್ರಾಮದ ಸಾನುಭೋಗರು ಮತ್ತು ಪಾಳೆಗಾರರಾದಕ್ಕಂಥವ್ರು ಆ ಸೈನ್ಯದ ಸಂಪೂರ್ಣ ಸೌಕರ್ಯವನ್ನು ನೋಡ್ಕೊಳ್ತಾ ಇರ್ತಾರೆ. ಮತ್ತು ಈ ಸೈನ್ಯದ ಮುಖ್ಯಸ್ಥನಾಗಿ ಮೊಸಲಾಲಿ, ಅವರ ಹೆಸರು ಮೊಸಲಾಲಿ ಅಂತ, ಹೈದರನ ಕಾಲದಿಂದ ಹಿಡಿದು ಟಿಪ್ಪು ಬರೋವರೆಗೂ ಕೂಡ ಮೊಸಲಾಲಿ ಈ ಸೈನ್ಯನ ನೋಡ್ಕೊಳ್ತಾ ಇರ್ತಾರೆ. ಇದಾದ ನಂತರ ಇವರು ಇಲ್ಲೇ ಇರ್ತಾರೆ. ಆ ಕಾರಣದಿಂದ ಈ ಪಾಂಡವಪುರದ ಹಳೆಯ ಹೆಸರು ಹಿರೋಡೆ ಅಂತ ಇರ್ತದೆ. ಆ ಫ್ರೆಂಚರಲ್ಲಿ ಬಂದ ಕಾರಣದಿಂದ ಇಲ್ಲಿನ ಹೆಸರು ಫ್ರೆಂಚ್ ರಾಕ್ಸ್ ಅಂತ ಮರುನಾಮಕರಣ ಮಾಡ್ತಾರೆ. ಆದರೆ ಇಲ್ಲಿ ಬ್ರಿಟಿಷರ ಜೊತೆ ಯುದ್ಧ ಆದ ನಂತರ ಅವರು ಸೋತನಕ್ಕಂಥ ನಂತರ ಕ್ರಿಸ್ತಶಕ 1799ರಿಂದ 1881ವರೆಗೂ ಈ ಜಾಗ ಮದ್ರಾಸ್ ರೆಜಿಮೆಂಟ್ನ ದಂಡು ಪ್ರದೇಶವಾಗಿ ಇಲ್ಲೇ ಉಳ್ಕೊಂಡಿರ್ತದೆ. ಅದಾದ ನಂತರ ಕಟ್ತಕ್ಕಂತಹ ಈ ಫ್ರೆಂಚರ ಸಮಾಧಿಗಳನ್ನೇ ನೀವು ಇವತ್ತು ನೋಡ್ತಾ ಇರ್ಬೋದು. ಬನ್ನಿ, ಇಲ್ಲಿರಕ್ಕಂಥ ಒಂದಷ್ಟು ಮಾನ್ಯುಮೆಂಟ್ಗಳು, ಒಂದಷ್ಟು ಕಲ್ಲಲ್ಲಿ ಅವರ ಸಾವಿನ ರೀತಿಯನ್ನು ಕೆತ್ತನೆ ಮಾಡಿದ್ದಾರೆ, ನೋಡೋಣ. ಅದೇ ಸ್ನೇಹಿತರೆ, ಫಸ್ಟೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ದ ಸೇಕ್ರೆಡ್ ಮೆಮೊರಿ ಆಫ್ ಆಗ್ನೆಸ್ ಅಂದರೆ ಇವರೊಬ್ಬರು ಮಹಿಳೆಯಾಗಿರ್ತಾರೆ. ಇವರು ಲ್ಯೂಟಿನೆಂಟ್ ಅಂದರೆ ಸೈನ್ಯದ ಒಂದು 2ನೇ ಅಧಿಕಾರಿ ಇರ್ತಾರೋ, ಅದನ್ನು ಯಾರು ಒಂದಷ್ಟು ಗುಂಪಾಗಿ ಮಾಡಿರ್ತಾರೋ ಅದನ್ನು ನೋಡ್ಕೊಳ್ತಾ ಇರ್ತಾರೋ ಅವರ ಪತ್ನಿ ಆದಕ್ಕಂತಹ ಆಗ್ನೆಸ್. ಇಲ್ಲಿ ನೀವು ನೋಡ್ತಾ ಇರೋಕ್ಕಂಥದ್ದು ಇವರು ಕೇವಲ ಬರೀ 28 ವರ್ಷಕ್ಕೆ ಅಂದರೆ 28 ವರ್ಷದಲ್ಲೇ ಅತಿ ಬೇಗವಾಗಿ ತಮ್ಮ ಸಾವನ್ನಪ್ಪಿದ್ದಾರೆ. Sacred to the memory of Agnes, the dearly beloved wife of Lieutenant V. Juno of the 2nd Regiment, who died on French Rocks on Sunday ಅಂತಿದೆ. ಅಂದರೆ ಇವರು ಭಾನುವಾರ ಸತ್ತಿದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ನೋಡೋಣ. ಈ ಮಾನ್ಯುಮೆಂಟು ಸಿಕ್ಕಾಪಟ್ಟೆ ಸ್ಕ್ರ್ಯಾಚಸ್ ಇರೋ ಕಾರಣದಿಂದ ಇದರಲ್ಲಿ ಏನು ಬರೆದಿದೆ ಅನ್ನೋದನ್ನು ಓದೋದು ಕಷ್ಟ. ಆದರೆ ಸ್ವಲ್ಪ ಇದರಲ್ಲಿ ಕಾಣ್ತಾ ಇರೋಕ್ಕಂಥದ್ದು ಏನು ಅಂದರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ನೀವು ನೋಡ್ಬೋದು. ಅಲ್ಲಿ ದ ಲಾಸ್ಟ್ ಚೈಲ್ಡ್ ಆಫ್ ಕಿಂಗ್ ಹೆನ್ರಿ ಅನ್ನೋಕ್ಕಂಥದ್ದು ಅಲ್ಲಿ ಒಂದು ಸ್ವಲ್ಪ ಕಾಣ್ತಾ ಇದೆ ಅಷ್ಟೇ. ಒಂದು ಸ್ವಲ್ಪ ಇಲ್ಲಿ ವಿಶೇಷವಾಗಿ ಕಾಣ್ತಾ ಇರೋಕ್ಕಂಥದ್ದು ಏನು ಅಂದರೆ, ಬಾರ್ನ್ ಅಟ್ ಕೋಲಾಪುರ 13th October 1846 ಆ್ಯಂಡ್ ಡೈಡ್ ಅಟ್ ಫ್ರೆಂಚ್ ರಾಕ್ 1849. ಅಂದರೆ ಕೇವಲ ಈ ಮಗು ಬದುಕಿದ್ದೇ ಬರೀ 3 ವರ್ಷ. ಅಂದರೆ ಇದು ಕೋಲಾಪುರದಲ್ಲಿ ಜನಿಸಕ್ಕಂತಕ್ಕಂಥ ಈ ಮಗು ಫ್ರೆಂಚರು ಇಲ್ಲಿ ಈ ಫ್ರೆಂಚ್ ರಾಕ್ಗೆ ಬಂದಕ್ಕಂಥ ಸಮಯದಲ್ಲಿ ಇಲ್ಲಿರುವಾಗ ಕೇವಲ ಬರೀ 3 ವರ್ಷದ ಮಗು ಸತ್ತಿರಕ್ಕಂಥದ್ದನ್ನು ಸಮಾಧಿ ಮಾಡಿದ್ದಾರೆ. ಮತ್ತು ನೆಕ್ಸ್ಟು ಈ ಮಾನ್ಯುಮೆಂಟು ಇದು ಸ್ವಲ್ಪ ಪೇಂಟ್ ಆಗಿರೋ ಕಾರಣದಿಂದ ನಾನು ಹೇಳ್ತೀನಿ. ಲೀಟಿಸ್ ಟರ್ನರ್ 39th Regiment ಹೂ ಡೈಡ್ ಆಫ್ ಫ್ರೆಂಚ್ ರಾಕ್ಸ್ ಅಂತೇಳಿದೆ. ಅಂದರೆ ಇವರು ಲೀಟಿಸ್ ಟರ್ನರ್ ಅನ್ನೋಕ್ಕಂಥವ್ರು 39ನೇ ರೆಜಿಮೆಂಟಲ್ಲಿ ಇದ್ದವರು ಫ್ರೆಂಚ್ ರಾಕಲ್ಲಿ ಸತ್ತಿರಕ್ಕಂಥದ್ದನ್ನು ಈ ಮಾನ್ಯುಮೆಂಟಲ್ಲಿ ತೋರಿಸಿದ್ದಾರೆ. ಅಂದರೆ ಅಲ್ಲಿ ಸತ್ತಕ್ಕಂಥವ್ರದ್ದು ಒಂದು ಮಾನ್ಯುಮೆಂಟ್ ಏನಿದೆಯೋ, ಅಂದರೆ ಎಲ್ಲ ಮಾನ್ಯುಮೆಂಟ್ಗಳು ಇಲ್ಲಿಲ್ಲ. ಇಲ್ಲಿರಕ್ಕಂಥ ಎಲ್ಲ ಸಮಾಧಿಗಳಿಗೂ ಮಾನ್ಯುಮೆಂಟ್ ಹಾಕ್ಸಿದ್ರು ಅಂದ್ಕೊಳ್ತೀನಿ. ಅವು ಸ್ವಲ್ಪ ಬಿದ್ದೋಗಿರಬೇಕು.
ಈ ರೀತಿ ಮಾನ್ಯುಮೆಂಟ್ಗಳು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಡಿರೋಕ್ಕಂಥದ್ದು, ಮತ್ತು ಈ ಸಮಾಧಿಗಳು ದುರಸ್ತಿ ಹೊಂದಿರೋಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ ಈ ನಮ್ಮ ಮುನ್ಸಿಪಾಲ್ಟಿಯವರು ಈ ಪುರಾತತ್ವ ಇಲಾಖೆಯವ್ರಿಗೆ ಏನಂದರೆ ಇವರು ಫ್ರೆಂಚ್ರಲ್ವಾ, ಒಂದು ಸ್ವಲ್ಪ ನಮ್ಮ ದೇಶಕ್ಕೆ ಇದರಿಂದ ಸ್ವಲ್ಪ ಹಿಂಸೆ ಐತೆ ಅನ್ನೋ ಕಾರಣದಿಂದ ಇವ್ರ ಮೇಲಿರೋ ಆಕ್ರೋಶಕ್ಕೋಸ್ಕರ ಈ ಸ್ಥಳನೆಲ್ಲ ಇದೇ ರೀತಿ ಇಟ್ಟಿದ್ದಾರೆ. ಮತ್ತು ಲೂಟಸ್ ಟರ್ನರ್ ಅವರು 39ನೇ ರೆಜಿಮೆಂಟ್ ಅವರಿದ್ದರು, ಇವ್ರದ್ದಾಯಿತು. ಮತ್ತು ನೆಕ್ಸ್ಟ್ ಮತ್ತೊಂದಿದೆ, ಅದನ್ನು ನೋಡೋಣ ಬನ್ನಿ. ಮತ್ತು ಸ್ನೇಹಿತರೆ, ಇದೊಂದು ಮಾನ್ಯುಮೆಂಟ್ ಇದೆ, ಅಂದರೆ ಸಮಾಧಿ ಇಲ್ಲ, ಕೇವಲ ಮಾನ್ಯುಮೆಂಟ್ ಮಾತ್ರ ಕಾಣ್ತಾ ಇರೋದು ನೋಡ್ಬೋದು. ಸ್ಕೇಕ್ರೆಡ್ ಟು ದ ಮೆಮೊರಿ ಆಫ್ ದ ಕ್ಯಾಪ್ಟನ್ JVC ಸ್ಟರ್ಕಿ ಹೂ ಡೈಡ್ ಆನ್ ಫ್ರೆಂಚ್ ರಾಕ್ ಅನ್ನಕ್ಕಂತಕ್ಕಂಥದ್ದು ಇಲ್ಲಿ ಬರೆದಿದ್ದಾರೆ. ಅಂದರೆ ಕ್ಯಾಪ್ಟನ್ JVC ಸ್ಟರ್ಕಿ ಅನ್ನೋರು ಈ ಫ್ರೆಂಚ್ ರಾಕಲ್ಲಿ ಇದ್ದಕ್ಕಂಥ ಸಮಯದಲ್ಲಿ ಇಲ್ಲಿ ಸತ್ತಿರೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮಾನ್ಯುಮೆಂಟ್ಗಳು ಅಂದರೆ ಕೇವಲ ನಮ್ಗೆ ಒಂದು 4ರಿಂದ 5 ಅಷ್ಟೇ ಮಾನ್ಯುಮೆಂಟ್ ಇರೋದು. ಇನ್ನು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿರಕ್ಕಂತಕ್ಕಂತಹ ಪ್ರತಿಯೊಂದು ಮಾನ್ಯುಮೆಂಟ್ಗೂ ಆ ಡೇಟು, ಆ ವಾರ, ಅಂದರೆ ಯಾವ ವಾರ ಸತ್ತಿದ್ರು ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಇನ್ನೂ ಹಲವಾರು ರೀತಿಯ ಮಾನ್ಯುಮೆಂಟ್ಗಳಿದ್ದು ಕಾರಣಾಂತರವಾಗಿ ಅವುಗಳು ಇಲ್ಲಿಲ್ಲ ಏನಾದವು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಮತ್ತು ಈ ಸ್ಥಳದಲ್ಲಿ ಇಷ್ಟೇ ಇದೇ ಲಾಸ್ಟ್ನೇ ಮಾನ್ಯುಮೆಂಟ್ ಅಂತ ಹೇಳ್ತಿರ್ಬೋದು. ಅದು ಬಿಟ್ಟರೆ ಇಲ್ಲಿ ಈ ರೀತಿಯ ಗೋಪುರ ರೀತಿಯ ಸಮಾಧಿಗಳಿರ್ಬೋದು, ವಿಶಾಲ ಗಾತ್ರದ ಸಮಾಧಿಗಳು ಹಲವಾರಿವೆ. ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಅಲ್ಲಿನ ಆ ಸೈನ್ಯದಲ್ಲಿದ್ದಕ್ಕಂತಹ ಕ್ಯಾಪ್ಟನ್, ಲೂಟಿನೆಂಟ್, ಅವರ ಪತ್ನಿಯರು ಮತ್ತು ಅವರ ಮಕ್ಕಳ ಸಮಾಧಿಗಳು ಮಾತ್ರ ಇಲ್ಲಿ ನೀವು ಮೇನಾಗಿ ನೋಡ್ಬೋದು. ಇದಾದ ನಂತರ ಈ ವಿಶಾಲ ರೀತಿಯ ಸಮಾಧಿಗಳು ಶಿಥಿಲಾವಸ್ಥೆಗೆ ಪರಿವರ್ತನೆ ಆಗ್ತಿರಕ್ಕಂಥದ್ದನ್ನು ನೀವು ನೋಡ್ಬೋದು. ಅಂದರೆ ದುರಸ್ತಿ ಹೊಂದ್ತಾ ಇರೋದು, ಒಂದು ಹಾಳಾಗ್ತಿರಕ್ಕಂಥದ್ದನ್ನು ನೋಡ್ತಾ ಇರ್ಬೋದು ನೀವು. ಮತ್ತು ಇವೆಲ್ಲ ಇಟ್ಕೆಗೆಲ್ಲ ಹೋಗ್ತಾ ಇರಕ್ಕಂಥದ್ದು. ಮತ್ತು ಇಲ್ಲೊಂದು ನೋಡಿದ್ರೆ ಇಲ್ಲೊಂದು ಮಾನ್ಯುಮೆಂಟು ಭೂಮಿ ಒಳಗಡೆ ಇದೆ. ಸ್ನೇಹಿತರೆ, ಈ ಮಾನ್ಯುಮೆಂಟ್ ನೀವೇನು ನೋಡ್ತಿದ್ದೀರಾ, ಈ ಮಾನ್ಯುಮೆಂಟ್ನ ಇಲ್ಲಿರಕ್ಕಂತಕ್ಕಂಥ ಸ್ಥಳೀಯರು ಎಮ್ಮೆ ಕಡಗೋದಕ್ಕೋಸ್ಕರ, ಹಸುನ ಕಡೋದಕ್ಕೋಸ್ಕರ ಬಳಸ್ತಾ ಇದ್ದಾರೆ. ತುಂಬ ಬೇಸರದ ಸಂಗತಿ ಏನಪ್ಪ ಅಂದರೆ ಈ ಒಂದು ಇತಿಹಾಸನ ಇಂದು ಕೂಡ ರೂಪಿಸ್ತಿರಕ್ಕಂತಕ್ಕಂತಹ ಕಾರ್ಯನ ಮಾಡ್ತಿರಕ್ಕಂತಕ್ಕಂತಹ ಈ ಕಲ್ಲುಗಳು ಇವುಗಳೇನಿದೆಯೋ ಇವನ್ನ ಬರೀ ಇಲ್ಲಿ ಎಮ್ಮೆ ಕಡಗೋದಕ್ಕೋಸ್ಕರ, ಹಸುಗೆ ಹುಲ್ಲಾಕೋದಕ್ಕೋಸ್ಕರ ಕೊಟ್ಟಿಗೆ ರೀತಿ ಬಳಸ್ಕೊತಿರೋದಂತೂ ತುಂಬ ಬೇಸರ ಆಗತಕ್ಕಂಥ ಸಂಗತಿಗಳು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಮಾಧಿಗಳು ದುರಸ್ತಿ ಹೊಂದ್ತಾ ಇದ್ದಾವೆ, ಹಾಳಾಗ್ತಾ ಇರೋದು. ಇದನ್ನು ಈ ಪುರಸಭೆಯವರಾಗ್ಬೋದು ಅಥವಾ ಪುರಾತತ್ವ ಇಲಾಖೆ ಏನು ಬರ್ತದೋ ಇವನ್ನೆಲ್ಲ ಸಂರಕ್ಷಿಸಬೇಕು. ಆದರೆ ಅವರು ಇವನ್ನು ಸಂರಕ್ಷಿಸೋಕ್ಕಂತಕ್ಕಂತಹ ಯಾವುದೇ ಕಾರ್ಯನ ಮಾಡಿಲ್ಲ. ಇರಕ್ಕಂತಕ್ಕಂತಹ ಎಲ್ಲ ಸಮಾಧಿಗಳು ಸ್ವಲ್ಪ ಇನ್ನೂ ಸಿಕ್ಕಾಪಟ್ಟೆ ದುರಸ್ತಿನ ಹೊಂದ್ತವೆ. ಇದು ಇದೇ ರೀತಿ ಆದರೆ ಇವು ಇನ್ನೂ ಅತಿ ಶೀಘ್ರದಲ್ಲಿ ನಾಶ ಆಗೋದಂತೂ ಗ್ಯಾರಂಟಿ. ಮತ್ತು ಈ ಸ್ಥಳಕ್ಕೆ ಇಲ್ಲಿನ ಸ್ಥಳೀಯರಾಗ್ಬೋದು ಅಥವಾ ಯಾರೇ ಆಗಲಿ ಇಲ್ಲಿ ಬಂದಾಗ ಈ ಸ್ಥಳಗಳನ್ನು ವೀಕ್ಷಿಸೋದನ್ನ ಮರಿಬೇಡಿ. ಯಾಕಂದರೆ ಇದೇ ರೀತಿಯ ಇತಿಹಾಸ ಹೊಂದಿರಕ್ಕಂತಕ್ಕಂಥ ಸ್ಥಳಗಳನ್ನು ವೀಕ್ಷಣೆ ಮಾಡೋದು ತುಂಬ ಒಳ್ಳೆಯದು. ಮತ್ತು ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೋಸ್ಕರ ಧನ್ಯವಾದ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.